ಹೈಕಮಾಂಡ್ 7ನೇ ತಾರೀಕು ಏನಾದ್ರು ಕೋರ್ ಕಮಿಟಿ ಮಾಡ್ತಾರೆ, ಅಲ್ಲಿ ಹೊಂದಾಣಿಕೆ ಮಾಡಿಸ್ತಾರೆ ಹೇಗೆ ಅಂತ ಸರ್? ನೋಡ್ರಿ, ನಾವು ಹೋರಾಟ ಮಾಡಕತ್ತಿದ್ವಿ ಅದಕ್ಕೆ ವಕಫ್ ಅನ್ನೋಂಥದ್ದು ಭಾಳ ದೊಡ್ಡ. ನೋಡ್ರಿ, ನಿನ್ನೆ ಬೆಂಗಳೂರಿನಲ್ಲಿ ಭಾರತೀಯ ನಗರದಲ್ಲಿ ಮುಸ್ಲಿಮರು ಒಂದು ಸಭೆ ಮಾಡ್ಯಾರ. ಒಬ್ಬ ಮುಸ್ಲಿಂ ಮತಾಂಧ ಮೌಲ್ವಿ ಹೇಳ್ತಾನೆ, ನಾವು ವಿಧಾನಸೌಧವನ್ನು ಆಕ್ರಮಿಸ್ತೀವಿ, ನೀವು ಪಾರ್ಲಿಮೆಂಟ್ನಾಗ ಕೂತಿದ್ರೆ ನಾವು ರೋಡ್ ಮ್ಯಾಗಿರ್ತೀವಿ, ತುಮ್ ಪಾರ್ಲಿಮೆಂಟ್ बैठो तो हम सड़क पर रहता है ಅಂದ್ರೆ ಪಾರ್ಲಿಮೆಂಟ್ ಇರುವಂಥ ಜನಪ್ರತಿನಿಧಿಗಳನ್ನು ಧಮಕಿ ಮಾಡ್ತಾರೆ, ಅವ್ನು ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾಯಿದ್ದಾರೆ. ಇಂಥ ಗಂಭೀರ ವಿಷಯವನ್ನು ನಾವು ತೊಗೊಂಡಿದ್ದೀವಿ. ಇದಕ್ಕೆಲ್ಲರದು ನಮ್ಮ ಬೆಂಬಲ ಇದೆ. ಸಾವಿರಾರು ಜನ ಬೀದರ್ನಲ್ಲಿ, ಕಲಬುರಗಿಯಲ್ಲಿ, ಬೀದರ್ನಲ್ಲಿ ಒಂದು ಚಟ್ನಳ್ಳಿ ಊರಿಗೆ ಹೋಗಿದ್ದೀವಿ. ಸುಮಾರು ಒಂದು 15-20 ಕಾರ್ಯಕರ್ತನ ಕಳಿಸಿದ್ರಲ್ಲಿ ಒಬ್ಬರು ನಮಗೆ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ಆ ಊರಿನಾಗ ಪ್ರವೇಶ ಮಾಡಿಸ್ಬಾರ್ದಂತ. ಅಲ್ಲಿ ಊರಿನ ಜನ ಹೊರಗೆ ಬಂದು ಸುಮಾರು 300 ಕಿಲೋಮೀಟ್ರ್ ದೂರ ಇರೋ ಯತ್ನಾಳ್ರು ಅವ್ರ ಟೀಮು ನಮ್ಮ ಕಷ್ಟ ಸುಖ ಕೇಳಕ್ಕೆ ಬಂದದ. ನೀವು ಒಂದೇ ಏನಾರು ಗದ್ದಲ ಮಾಡಿದ್ರೆ ನಿಮ್ಮ ಸರಿಯಾಗಿ ತಕ್ಕ ಶಾಸ್ತಿ ಮಾಡ್ಕೊಂಡು ಓಡಿ ಹೋದರು. ನಮಗೆಲ್ಲೂ ಅಪಮಾನ ಆಗಿಲ್ಲ, ನಮಗೆಲ್ಲೂ ಅಸಹ್ಯ ಆಗಿಲ್ಲ, ಎಲ್ಲಿಯೂ ಅಪಸ್ವರ ತೆಗೆದಿಲ್ಲ. ಇಷ್ಟು ಮಾತು ಹೇಳ್ತೀನಿ. ವ್ಯಾಪಕವಾದಂಥ ಬೆಂಬಲ 4 ಜಿಲ್ಲೆಯಲ್ಲಿ ನಮ್ಗೆ ಸಿಕ್ಕಿದೆ. ನಿನ್ನೆ ರಾಯಚೂರದಲ್ಲಿ ಸಾವಿರಾರು ಜನ ಸೇರಿದ್ರು. ಅಲ್ಲಿಯೂ ಸುಮಾರು 20,000 ಎಕರೆ ಜಮೀನು ವಕಫ್ ಕ್ಲೇಮ್ ಮಾಡ್ತಾಯಿದ್ದಾರೆ. ರೈಲ್ವೆ ಏನು ಲೈನ್, ಹೊಸ ರೈಲ್ವೆ ಮಾರ್ಗಕ್ಕೆ ಏನು ಲ್ಯಾಂಡ್ ಎಕ್ವಿಜಿಷನ್ ಭಾರತೀಯ ರೈಲ್ವೆದವ್ರು ಮಾಡ್ಯಾರ. ಆ ರೈತರ ಹೊಲಕ್ಕೇನು ಪರಿಹಾರ ಕೊಡ್ಬೇಕಂತ ಭಾರತೀಯ ರೈಲ್ವೆದವರು ಚೆಕ್ ಬರೆದಿಟ್ಟಾರ. ಈ ವಕಫದವ್ರು ಇದು ನಮ್ಮ ಆಸ್ತಿ, ಅವ್ರಿಗೆ ಚೆಕ್ ಕೊಡಬೇಡ್ರಿ, ನಮಗೆ ಕೊಡ್ರಿ ಅಂತೇಳಿ ಬರ್ದಾರ. ಸುಮಾರು 120 ಎಕರೆ ಬಡವ್ರು ಅದಾರ. ಅದ್ರಾಗ ಅರ್ಧ ಮುಸಲ್ಮಾನ್ರೇ ಅದಾರ. ಹಿಂದೂಗಳು ಅಷ್ಟೇ ಅಲ್ಲ, ಮುಸಲ್ಮಾನ್ರದ್ದು ಜಮೀನು ಹೋಗ್ಯಾವು. ಮುಸಲ್ಮಾನರು ನಾವು ಸಭೆಯಲ್ಲಿ ರಾಯಚೂರದಲ್ಲಿ ಸುಮಾರು ಒಂದು 8-10 ಜನ ಮುಸ್ಲಿಮರು ನಮಗೆ ಮನೆ ಕೊಟ್ಟಾರ. ಯಾವ ಚಟ್ನಳ್ಳಿ ಹೇಳಿದಾರೆ ಬೀದರ್ನಲ್ಲಿ, ಅಲ್ಲಿಯೂ ಸುಮಾರು 960 ಎಕರೆ ಹೋಗ್ಯದ. ಅದರ ಸುಮಾರು ಒಂದು 250 ಎಕರೆ ಮುಸ್ಲಿಮರದ್ದು ಹೋಗ್ಯದ. ಅವರು ಈ ವಕಫ್ ವಿರೋಧ ಮಾಡ್ಲಕತ್ತಾರ. ನಾವು ಹೋರಾಟ ಮಾಡ್ಲಕತ್ತಿದ್ದು ಜನರ ಸಲುವಾಗಿ, ರೈತರ ಸಲುವಾಗಿ, ಮಠ ಮಂದಿರಗಳ ಸಲುವಾಗಿ. ನಾವು ಯಾವುದೇ BJP ವಿರುದ್ಧ ಹೋರಾಟ ಮಾಡ್ತಾಯಿಲ್ಲ, ಯಡಿಯೂರಪ್ಪ ಕುಟುಂಬದ ಬಗ್ಗೆ ಹೋರಾಟ ಮಾಡ್ತಾಯಿಲ್ಲ, ಯಡಿಯೂರಪ್ಪನವ್ರು ಮಾಡಿದಂಥ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾಯಿಲ್ಲ. ಮತ್ತು ನನ್ನ ಬಗ್ಗೆ ಹೇಳ್ಯಾರ, ಕಾಂಗ್ರೆಸ್ಸಿನ ಇನಾತನ ಸಿದ್ದರಾಮಯ್ಯನ ಮೂತಿ ನೋಡಿಲ್ಲ. ವಿಧಾನಸಭೆಯಲ್ಲಿ ಏನು ಮೂತಿ ನೋಡ್ತೀನಿ ಅಟ್ಟೆ. ಸಿದ್ದರಾಮಯ್ಯನ ಮನೆಗೆ ನಾ ಎಂದೂ ಕಾಲಿಟ್ಟಿಲ್ಲ, DK ಶಿವಕುಮಾರ್ ಮನೆಗೆ ಎಂದೂ ಕಾಲಿಟ್ಟಿಲ್ಲ. ನನ್ನ ಪರವಾಗಿ ಏನಾರೇ ಮಾಡ್ರಿ ಅಂತೇಳಿ ಎಂದೂ ಹೋಗಿ ಅಂಗಲಾಚಿಲ್ಲ. ನಾನು ಇವ್ರು ಏನಾದ್ರು ನನ್ನ ಬಗ್ಗೆ ಮಾತಾಡ್ಲಕತ್ತಾರಲ್ಲ, ಇವ್ರ ಬಳಿ ದಾಖಲೆ ಇದ್ದರೆ ಬಿಡುಗಡೆ ಮಾಡಲಿ, ಇಲ್ಲಾಂದ್ರೆ ಸುಮ್ಮನೆ ಮುಖ ಮುಚ್ಕೊಂಡು ಸುಮ್ಕೊಂಡ್ರದು ಒಳ್ಳೆಯದು. ಇವರೆಲ್ಲರೂ ರಾತ್ರಿ ಹೋಗಿ ಭೇಟಿ ಆಗ್ತಾರೆ DK ಶಿವಕುಮಾರ್ಗೆ, ಸಿದ್ದರಾಮಯ್ಯಗೆ. ಇವ್ರ ಹಗರಣಗಳು, ಈ ಪ್ರಕರಣಗಳನ್ನ ಅವ್ರು ಬ್ಲ್ಯಾಕ್ ಮೇಲ್ ಮಾಡಕತ್ತಾರೆ. ನನಗೂ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಬರ್ತಾರೆ. ಈ 39 ಕೇಸ್ ಹಾಕ್ಯಾರ ನನ್ನ ಮೇಲೆ. ಎಲ್ಲ ಹೈಕೋರ್ಟು, ನ್ಯಾಯಾಲಯದಲ್ಲಿ ನನ್ನ ನ್ಯಾಯ ಸಿಗಲಾಕತ್ತದೆ. ಅದಕ್ಕೆ ನಾನು ಹೇಳ್ತೀನಿ, ನನ್ನ ಬಗ್ಗೆ ಏನಾರು ಮಾತಾಡಿದ್ರೆ ಯಾರೇ ಮಾತಾಡಲಿ, ನಾನು ಯಾರ ಬಗ್ಗೆನೂ ಮಾತಾಡಿಲ್ಲ, ಸದಾನಂದ ಗೌಡ ಬಗ್ಗೆನೂ ಮಾತಾಡಿಲ್ಲ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.